ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಸಮರ ಇದೀಗ ತಾರಕಕ್ಕೇರ್ತಾ ಇದೆ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಟಿಕೆಟ್ಗಾಗಿ ಯಾವ ರೀತಿಯಾದಂತಹ ಪೈಪೋಟಿ ನಡೀತಾ ಇದೆ ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ದಾವಣಗೆರೆ ಮಧ್ಯ ಕರ್ನಾಟಕದ ಕೇಂದ್ರ ಬಿಂದು. ಜಿಲ್ಲೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದ ಶಾಮನೂರು ಶಿವಶಂಕರಪ್ಪ ನಿಧನ ಹೊಂದಿದ್ದು, ಉಪಚುನಾವಣೆಗೆ ಈ ಕ್ಷೇತ್ರ ಸಜ್ಜಾಗಿದೆ. ಈ ಕ್ಷೇತ್ರದಲ್ಲಿ ಮುಸ್ಲಿಮರು ಅತ್ಯಧಿಕ ಸಂಖ್ಯೆಯಲ್ಲಿದ್ದು ಟಿಕೆಟ್ಗಾಗಿ ಭಾರಿ ಲಾಬಿ ನಡೆಸುತ್ತಿದ್ದಾರೆ. ಶಾಮನೂರು ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಅಂತ ಹೈಕಮಾಂಡ್ಗೆ ಒತ್ತಡ ಹಾಕ್ತಿದ್ದಾರೆ. ಎಂಎಲ್ಸಿ ಹಾಗೂ ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ನನಗೆ ಟಿಕೆಟ್ ಕೊಡುವಂತೆ ಆಗ್ರಹಿಸಿದ್ದಾರೆ. ಮುಸ್ಲಿಂ ಸಮಾಜದ ಎಲ್ಲ ಪಕ್ಷದ ಮುಖಂಡರೊಂದಿಗೆ ಸಭೆ ಕೂಡ ನಡೆಸಿ ಚರ್ಚೆ ಮಾಡಿದ್ದಾರೆ. ಅಬ್ದುಲ್ ಜಬ್ಬಾರ್ ನಡೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಒಬ್ಬನಿಂದ ಊರು ಹೊಲಸು ಆಗೋದು ಬೇಡ, ಎಲ್ಲರೂ ಕೂತು ಚರ್ಚೆ ಮಾಡಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋಣ, ಕಾರ್ಯಕರ್ತರೇ ನಿರ್ಣಯ ಮಾಡ್ತಾರೆ ಅಂತ ಸಚಿವ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಯಾರು ಮಾಡೋದು ಡೆಮೋಕ್ರಸಿ ಇದು. ಇಲ್ಲಕ್ಕೆ ಯಾರು ಬರುತ್ತೆ ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡಿ. ನಮ್ಮದು ಆರಾಮಾಗಿ ಅಷ್ಟೇ. ನಮ್ಮದು ಕನ್ಫ್ಯೂಷನ್ ಎಲ್ಲ ಕ್ಲೀನಾಗಿ ಕಮಿಟಿ ಬಂದಿಲ್ಲ. ಕಮಿಟಿಗೆ ಅವರು ಮೆಂಬರ್ ಅದಾರ, ಮಾತಾಡೋದು ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಆಯಿತು, ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರೂ ಸರಿ ಸಮಾನವಾಗಿ ಪಕ್ಷ ಎಲ್ಲ ಕಮ್ಯುನಿಟಿಯಲ್ಲಿ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದೆ. ಈ ಬೆನ್ನಲ್ಲೇ ಸಮರ್ಥ್ ದಕ್ಷಿಣ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ನಾನು ಊರಲ್ಲಿ ಇಲ್ಲದ ವೇಳೆ ಸಮರ್ಥ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾನೆ ಅಷ್ಟೇ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದು ಇದ್ರ ಬಗ್ಗೆ ನಾನು ಹೇಳಿಲ್ಲ. ಏನೋ ಕಾರ್ಯಕರ್ತರು ಬಿಟ್ಟವಿ ನಮ್ದ್ರಾಗ ಈಗ ನಾನು ಅವತ್ತು ಹೇಳಿದ್ದೆಲ್ಲ ಅದು ಏನು ಎಲ್ಲ ಇದನ್ನ ರಾಜಕೀಯಕ್ಕೆ ವ್ಯವಹಾರ ಮಾಡೋರು ಯಾರು, ಒಟ್ಟಿಗೆ ಇಟ್ಟಾಕರ ಯಾರಪ್ಪ. ಅದಕ್ಕೆ ನೋಡೋಣ, ಕೂತ್ಕೊಂಡು ಮಾತಾಡೋಣ. ಈಗ ಪ್ರಭಾನು ನಾನು ಇಲ್ಲ, ಅದಕ್ಕೆ ಅವನಿಗೂ ಸಮೂರು ಬಂದಿದ್ದ. ಅವನು ನಾವು ಇದು ಇಫ್ತಿಯಾರ್ ಕುಟುಂಬ ಸಹ ಕರೀತಾನೆ. ನಾನಿರಲ್ಲಪ್ಪ, ಇದ್ದಾಗ ನಾನು ಹೋಗ್ತಾನೆ, ನಾನಿಲ್ದಾಗ ನೀನು ಹೋಗು ಅಂತ ಹೇಳಿದ್ದೆ. ಇವರು ಮೊನ್ನೆ ಕರ್ಕೊಂಡು ಹೋಗಿದ್ದ. ಹಂಗೆ ಎಲ್ಲರೂ ಯಾರು ಇದ್ದಾಗ ಒಬ್ಬರು ಅಟೆಂಡ್ ಮಾಡ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಬಂದ ಸಚಿವ ಜಮೀರ್ ಅವರಿಗೆ ಎಸ್ ಮಲ್ಲಿಕಾರ್ಜುನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಪಚುನಾವಣೆಯ ವಿಚಾರದಲ್ಲಿ ಸಚಿವರ ಎಂಟ್ರಿ ಬೇಡ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯುಗಾದಿ ಮುಗಿದ ಬಳಿಕ ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಮಲ್ಲಿಕಾರ್ಜುನ್ ಹೇಳಿದ್ದು, ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಬಿಗ್ ಫೈಟ್ ನಡೀತಾ ಇರೋದಂತೂ ಸತ್ಯ. ಕಲ್ಲೇಶ್, ಜೀ ಕನ್ನಡ ನ್ಯೂಸ್, ದಾವಣಗೆರೆ.